ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈಃ ಸತಾಂ ಅಭಯಭೂಮಿತ್ವಾತ್ ದುರ್ಗಾತ್ವಂ ಉದ್ಗುಹಾಶ್ರಯಾತ್. ಶ್ರೀ ಗುರುಭ್ಯೋ ನಮಃ. ಜಗನ್ಮಾತೆ ತ್ರಿಗುಣಗಳಿಗೆ ಅಭಿಮಾನಿನಿ ಅಂತ ಹೇಳಿದರೆ 3 ಗುಣಗಳನ್ನು ನಿಯಮನ ಮಾಡುವವಳು ಅಂತ ಅರ್ಥ. ಯಾವ ಗುಣಗಳು ಅಂತ ಹೇಳಿದರೆ ನಮಗೆಲ್ಲ ತಿಳಿದಿದೆ, ಸತ್ವಗುಣ, ರಜೋಗುಣ, ತಮೋಗುಣ. ಅದನ್ನು ಉಳ್ಳವರು ಸಾತ್ವಿಕರು, ರಾಜಸರು, ತಾಮಸರು ಅಂತ. ಹೀಗೆ ತಾಯಿ ಜಗನ್ಮಾತೆ 3 ರೂಪದಿಂದ ಈ 3 ಗುಣಗಳನ್ನು ನಿಯಮನ ಮಾಡ್ತಾಳೆ. ಸತ್ವ ಗುಣವನ್ನು ಶ್ರೀ ರೂಪದಿಂದ ನಿಯಮನ ಮಾಡ್ತಾಳೆ. ರಜೋಗುಣವನ್ನು ಭೂರೂಪದಿಂದ ನಿಯಮನ ಮಾಡ್ತಾಳೆ. ದುರ್ಗಾ ರೂಪದಿಂದ ತಮೋ ಗುಣವನ್ನು ನಿಯಮನ ಮಾಡ್ತಾಳೆ. ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಏನೆಲ್ಲ ಧರ್ಮಾಚರಣೆಗಳಿದ್ದಾವೆ, ಜ್ಞಾನ ಸಂಪಾದನೆ ಏನಿದೆ, ಇದೆಲ್ಲವೂ ಕೂಡ ಮತ್ತೊಂದು ನಮ್ಮಲ್ಲಿ ಧರ್ಮಾಚರಣೆ ಮಾಡೋಕ್ಕೆ ಬೇಕಾಗುವಂತಹ ಒಂದು ಶರೀರದ ತಾಕತ್ತು, ಇದೆಲ್ಲವೂ ಕೂಡ ಸತ್ವ ಗುಣದಿಂದ ನಮಗೆ ಲಭಿಸುವಂಥದ್ದು. ಆದ್ದರಿಂದ ನಾವು ಸಾಧನೆ ಮಾಡಬೇಕು, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಸತ್ವಗುಣದ ಅಭಿವೃದ್ಧಿ ನಮ್ಮಲ್ಲಿ ಅವಶ್ಯಕ. ಅದು ಆಗಬೇಕು ಅಂತ ಹೇಳಿದ್ರೆ ನಾವು ಜಗನ್ಮಾತೆಯ ಶ್ರೀರೂಪವನ್ನು ನಾವು ಆರಾಧನೆಯನ್ನು ಮಾಡಬೇಕು. ಇನ್ನು ರಜೋಗುಣ ಯಾವ ರೀತಿ, ಅದರ ಲಕ್ಷಣಗಳೇನು ಅಂತ ಹೇಳಿದರೆ, ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಕಷ್ಟದಲ್ಲಿರ್ತಾರೆ, ಅವರಿಗೆ ಸಹಕಾರ ನೀಡುವಂಥದ್ದು, ಕಷ್ಟದಲ್ಲಿರೋರ ರಕ್ಷಣೆ ಮಾಡುವಂಥದ್ದು, ಪರೋಪಕಾರ ಮಾಡುವಂಥದ್ದು. ಮತ್ತು ಏನೋ ಒಂದು ನಮ್ಮ ಆಸೆಗಳಿರ್ತವೆ, ನಮ್ಮ ಜೀವನದಲ್ಲಿ ನಾವೇನೇನೋ ಪಡಿಬೇಕು ಅನ್ನುವಂತಹ ಆಸೆಗಳಿರ್ತವೆ. ಆ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ನಾವೊಂದಷ್ಟು ಧರ್ಮಾಚರಣೆಯನ್ನು ಮಾಡ್ತೇವೆ. ಇದೆಲ್ಲವೂ ಕೂಡ ಮತ್ತು ನಾನು ಅನ್ನುವಂತಹ, ನನ್ನಿಂದ ನಡೆಯಿತು ಅನ್ನುವಂತಹ ಒಂದು ಅಹಂಕಾರ ಭಾವನೆಯು ಕೂಡ ಇರ್ತದೆ. ಅಭಿಮಾನ ಅನ್ನುವಂಥದ್ದು ನಮ್ಮಲ್ಲಿರ್ತದೆ. ಇದೆಲ್ಲವೂ ಕೂಡ ರಜೋಗುಣದ ಒಂದು ವ್ಯವಸ್ಥೆ. ಅದರಿಂದ ಈ ಗುಣಗಳನ್ನು ನಮ್ಮಲ್ಲಿದು ಪೂರ್ಣವಾಗಿ ನಮಗಿದು ಬೇಡ ಅಂತಲ್ಲ, ಸ್ವಲ್ಪ ಬೇಕು, ಸ್ವಲ್ಪ ಬೇಡ. ಅದರಿಂದ ಆ ರಜೋಭಿಮಾನಿಯಾದಂತಹ ಭೂರೂಪದಿಂದ ಜಗನ್ಮಾತೆಯನ್ನು ನಾವು ಆರಾಧನೆ ಮಾಡಿದರೆ ನಮಗೆ ಬೇಕಾದಂತಹ ಒಂದು ಗುಣವನ್ನು ಅವಳು ಅನುಗ್ರಹವನ್ನು ಮಾಡ್ತಾಳೆ. ಇನ್ನು ತಮೋ ಗುಣ ಏನು ಅಂತ ಹೇಳಿದರೆ ಅಜ್ಞಾನ, ನಿದ್ರಾ, ಆಲಸ್ಯ, ಭಯ, ಇದೆಲ್ಲವೂ ಕೂಡ ತಮೋ ಗುಣದ ವಿಕಾರಗಳು. ಆದ್ದರಿಂದ ಇದೆಲ್ಲ ನಮ್ಮಲ್ಲಿ ಇದೆ ಅನ್ನೋದು ಗೊತ್ತಿದೆ. ಆದ್ದರಿಂದ ನಮ್ಮಲ್ಲಿ ಹೆಚ್ಚು ಕೆಲಸ ಮಾಡೋದು ತಮೋ ಗುಣವೇ. ಈ ಸತ್ವಗುಣ, ರಜೋಗುಣ ಅನ್ನುವಂಥದ್ದು ಕೆಲಸ ಮಾಡೋದು ಕಮ್ಮಿ. ಯಾವುದೋ ಒಂದು ದಿವಸದಲ್ಲಿ ಒಂದು 10 ನಿಮಿಷ ನಮ್ಮ ಸತ್ವಗುಣ ಅನ್ನುವಂಥದ್ದು ವ್ಯಕ್ತವಾಗ್ಬೋದು. ರಜೋಗುಣ ತುಂಬ ಸಮಯ ನಮ್ಮಲ್ಲಿ ಇರ್ತದೆ. ತಮೋಗುಣವು ಕೂಡ ಅದೇ ರೀತಿ ಪ್ರವೃತ್ತಿಯನ್ನು ಮಾಡ್ತದೆ. ಆದ್ದರಿಂದ ಈ ಗುಣವನ್ನು ನಿಯಮನ ಮಾಡುವವಳು ದುರ್ಗಾದೇವಿ. ಆ ದುರ್ಗಾದೇವಿಯನ್ನು ನಾವು ಆರಾಧನೆ ಮಾಡಿದರೆ ಅವಳ ಅನುಗ್ರಹದಿಂದ ತಮೋಗುಣದ ಏನೆಲ್ಲ ದೋಷಗಳೇನಿದ್ದಾವೆ ಅದೆಲ್ಲವೂ ಕೂಡ ನಮ್ಮಲ್ಲಿ ಇರದೇ ಇರುವ ಹಾಗೆ ಅವಳು ಮಾಡ್ತಾಳೆ. ಅದರಿಂದ ದುರ್ಗಾದೇವಿಯನ್ನು ನಾವು ಆರಾಧನೆ ಮಾಡೋದು ಯಾಕೆ ಅಂತ ಹೇಳಿದರೆ, ಈ ಜಗತ್ತಿನ ಪ್ರಳಯ ಕಾಲದಲ್ಲಿ ಯಾವ ರೀತಿ ಇದ್ದಾಳೆ ಅಂತ ಹೇಳಬೇಕಾದ್ರೆ ದುರ್ಗಾದೇವಿಯನ್ನು ಕತ್ತಲ ರೂಪದಲ್ಲಿ ದುರ್ಗಾದೇವಿ ಇದ್ದಾಳೆ ಅಂತ. ಅದರಿಂದ ಅಂತಹ ದುರ್ಗಾದೇವಿ ಆರಾಧನೆ ಮಾಡಿತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಅಜ್ಞಾನ, ನಾವು ಏನೆಲ್ಲ ನಮಗೆ ದೇವರ ಬಗ್ಗೆ ಗೊತ್ತಿರುವುದಿಲ್ಲ, ಲೋಕದ ಬಗ್ಗೆ ಗೊತ್ತಿರುವುದಿಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ನಮ್ಮ ಜೀವನದಲ್ಲಿ ಯಾವುದೆಲ್ಲ ನಮಗೆ ತಿಳಿದಿಲ್ಲ ಅದನ್ನೆಲ್ಲವನ್ನು ತಿಳಿಯುವಂತಹ ಅನುಗ್ರಹವನ್ನು ಮಾಡ್ತಾಳೆ. ಅದರೊಟ್ಟಿಗೆ ಭಯವನ್ನು ನಾಶ ಮಾಡ್ತಾಳೆ. ಯಾಕಂದರೆ ಒಂದು ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಇತ್ತು ಅಂತ ಹೇಳಿದರೆ ನಮಗೆ ಭಯ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಯಾವಾಗ ಭಯ ಬರ್ತದೆ ಅಂತ ಹೇಳಿದ್ರೆ ಆ ವಿಷಯದ ಬಗ್ಗೆ ನಮಗೆ ಸರಿಯಾದಂತಹ ತಿಳುವಳಿಕೆ ಇಲ್ಲದಿದ್ದಾಗ, ಅದರ ಬಗ್ಗೆ ಸರಿಯಾದ ಜ್ಞಾನ ಇತ್ತು ಅಂತ ಹೇಳಿದ್ರೆ ನಮಗೆ ಭಯವೇ ಇರುವುದಿಲ್ಲ. ಅದರಿಂದ ಅಂತಹ ಭಯವನ್ನು ನಾಶ ಮಾಡ್ತಾಳೆ ಅವಳು ಜ್ಞಾನವನ್ನು ಕೊಟ್ಟು. ಅದರೊಟ್ಟಿಗೆ ಈ ನಿದ್ರಾ, ಆಲಸ್ಯ, ಈ ರೀತಿಯಾದಂತಹ ಏನೆಲ್ಲ ದುಷ್ಟ ಗುಣಗಳಿದ್ದಾವೆ ಇದೆಲ್ಲವನ್ನು ಕೂಡ ಆ ದುರ್ಗಾದೇವಿ ಪರಿಹಾರ ಮಾಡ್ತಾಳೆ. ಆದ್ದರಿಂದ ನಮ್ಮಲ್ಲಿ ಆ ಗುಣಗಳು ಬರಬಾರದು, ಸಾತ್ವಿಕ ಗುಣಗಳು ನಮ್ಮಲ್ಲಿ ವ್ಯಕ್ತವಾಗಬೇಕು ಅಂತ ಹೇಳಿದರೆ ಆ ದುರ್ಗಾದೇವಿಯ ಅನುಗ್ರಹ ನಮಗೆ ಅವಶ್ಯಕ. ಅದರಿಂದ ದುರ್ಗಾದೇವಿಯ ಅನುಗ್ರಹವನ್ನು ಸಂಪಾದನೆ ಮಾಡುವ ಉದ್ದೇಶದಿಂದ ವಿಶೇಷವಾಗಿ ಈ ದಿವಸ ಶ್ರೀಮಠದಲ್ಲಿ ಶ್ರೀಪಾದರ ನೇತೃತ್ವದಲ್ಲಿ ಶ್ರೀಚಕ್ರದಲ್ಲಿ
ತಾಯಿ ದುರ್ಗಾದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದೇವೆ. ಇದರ ಸಂಪೂರ್ಣ ಫಲ ಅನ್ನುವಂಥದ್ದು ಸಮಸ್ತ ಭಕ್ತರಿಗೂ ಕೂಡ ಶ್ರೀಪಾದರ ಮೂಲಕ ನಮಗೆಲ್ಲ ಸಿಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಲಕ್ಷ್ಮೀದೇವಿಯ ಮಹಿಮೆಯನ್ನು ತಿಳಿಸುವಂತಹ ಒಂದು ವೇದ ಮಂತ್ರ, ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ರಕ್ಮಾಣಂ ತಂ ಋಷಿಂ ಸುಮೇಧಾಂ ಅಂತ ಹೇಳಿ ಲಕ್ಷ್ಮೀದೇವಿಯೇ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾಳೆ. ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ ಹೇಳುವಂಥ ಮಾತು, ನಾನು ಯಾರನ್ನು ಏನು ಬೇಕಾದರೂ ಮಾಡೋದಕ್ಕೆ ಸಮರ್ಥಳು, ಇಡೀ ಜಗತ್ತನ್ನು ನಿಯಮನ ಮಾಡುವವಳು ನಾನು. ಈಗ ನಾವು ಗುಣದ ವಿಚಾರ ಮಾತ್ರ ಮಾತಾಡಿದ್ವಿ, ಅದು ಮಾತ್ರ ಅಲ್ಲ, ಇಡೀ ಜಗತ್ತನ್ನು ನಿಯಮನ ಮಾಡುವವಳು ಆ ಜಗನ್ಮಾತೆ. ಅದರಿಂದ ನಾನು ಯಾರನ್ನು ರುದ್ರ ಪದವಿಗೆ, ಅಂದರೆ ರುದ್ರದೇವರು ಯಾರಿದ್ದಾರೆ ಈಗ, ಅಂತಹ ಪದವಿಗೆ ಯಾರನ್ನು ನಾನು ಏರಿಸಬೇಕು ಅಂತ ಹೇಳಿ ಆ ಪದವಿಗೆ ಕೂರಿಸಬೇಕು ಅಂತ ನಾನು ಬಯಸ್ತೇನೆ, ಅಂಥವ್ರನ್ನು ನಾನು ರುದ್ರನನ್ನಾಗಿ ಮಾಡ್ತೇನೆ. ಯಾರು ಬ್ರಹ್ಮ ಪದವಿಗೆ ಹೋಗಿ ಅವರನ್ನು ಕೂರಬೇಕು ಅಂತ ನಾನು ಬಯಸ್ತೇನೆ, ಅವರನ್ನು ನಾನು ಬ್ರಹ್ಮ ಪದವಿಗೆ ಕೂರಿಸಬಲ್ಲೆ. ಇಡೀ ಜಗತ್ತಿನ ಸೃಷ್ಟಿಕರ್ತನಾದವನು ಚತುರ್ಮುಖ ಬ್ರಹ್ಮ, ಅಂತಹ ಚತುರ್ಮುಖ ಬ್ರಹ್ಮನನ್ನು ಕೂಡ ಹೊತ್ತವಳು ನಾನು, ಹೆತ್ತವಳು ನಾನು. ಆದ್ದರಿಂದ ಅಂತಹ ನನಗೂ ಒಡೆಯನಾದಂತಹ ನಾರಾಯಣನೊಬ್ಬನಿದ್ದಾನೆ ಅಂತ ಹೇಳಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಆ ಜಗತ್ತಿನ ನಿಯಮನವನ್ನು ಮಾಡುವುದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾಳೆ. ಅದರಿಂದ ತಾಯಿ ಜಗನ್ಮಾತೆಯ ಅನುಗ್ರಹ ನಮಗೆಲ್ಲ ಸಿಗಬೇಕು. ಆ ದೃಷ್ಟಿಯಲ್ಲಿ ಶ್ರೀಪಾದರ ಈ ಒಂದು ಚಿಂತನೆ ಪ್ರತಿ ವರ್ಷದಲ್ಲಿ ಇಲ್ಲಿ ಶ್ರೀಮಠದಲ್ಲಿ ನಡೆಯುವಂತಹ ಚಿಂತನೆ ನಮಗೆಲ್ಲ ದಾರಿದೀಪವಾಗಲಿ, ತಾಯಿಯ ಅನುಗ್ರಹ ನಮಗೆಲ್ಲ ಶ್ರೀರಕ್ಷೆಯಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣಾರ್ಪಣ.